ನನ್ನ ಪ್ರೀತಿಯ ಕನ್ನಡ ಜನತೆ ಶುಭ ಮುಂಜಾನೆ. ಹೇಗೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ಬೆಳಗಿನ ಪ್ರತಿನಿತ್ಯದ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡೆ ಜಸ್ಟ್ ನಾವು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ನಮ್ಮ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ ನಾವು ಇವಾಗ ನಮ್ಮ ವಕ್ಷಿಷ್ಠ ಕಡೆ ಹೋಗ್ತಾ ಇದ್ದೇವೆ. ನಿನ್ನೆ ಆಚೆ ಹೋಗಿದ್ವಿ ರೀ, ಸಿಕ್ಕಾಪಟ್ಟೆ ಬ್ಯುಸಿ ಇತ್ತು, ಬರೋದೇ ಲೇಟಾಗಿಬಿಡ್ತಾ. ಸಂಬಂಧ ನಿನ್ನೆ ಲಾಗ್ ಎಡಿಟ್ ಮಾಡೋದು ಲೇಟಾಗಿತ್ತು. ಸಿಕ್ಕಾಪಟ್ಟೆ ಹೋಗಿರೋ ಕಾರಣ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ತಿದೆ ರೀ. ಯಾಕಂದರೆ ಸಿಕ್ಕಾಪಟ್ಟೆ ಇಂಟರ್ವ್ಯೂ ಇದೆ. ಅದಾದಮೇಲೆ ಎಡಿಟಿಂಗ್ ನಡೀತಿದೆ, ತುಂಬ ಎಡಿಟಿಂಗ್ ಪೆಂಡಿಂಗ್ ಇದೆ, ಅದು ಮಾಡಬೇಕು. ಸ್ಟಾರ್ಟ್ ಮಾಡ್ರಿ ಇವಾಗ. ಮೊನ್ನೆ ಕೆಲವೊಂದು ರೀಲ್ಗಳನ್ನು ಅಪ್ಲೋಡ್ ಮಾಡಿದ್ದೀರಿ, ಅದಕ್ಕೆ ಡಿಸ್ಕ್ರಿಪ್ಷನ್ ಬರೆದ್ಬಿಡೋಣ ಇವತ್ತು. ಮೊನ್ನೆ ವಿಡಿಯೋದ ಕೆಲವೊಂದು ತಮ್ನೇಲ್ ಕ್ರಿಯೇಟ್ ಮಾಡೋ ಪೆಂಡಿಂಗ್ ಇದ್ದಾವೆ. ಅವ್ನು ತಮ್ನೇಲ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿಬಿಡೋಣ ಇವಾಗ. ಕ್ಯಾನ್ವಾ ಪರ್ಫೆಕ್ಟ್. ಡೌನ್ಲೋಡ್ ಮಾಡ್ಕೊಂಡ ಅಪ್ಲೋಡ್ ಮಾಡಿಬಿಡ್ರಿ. ಡೌನ್ಲೋಡ್ ಆಗ್ತಿದೆ ರೀ. ಓಕೆ, ಆಲ್ಮೋಸ್ಟ್ ಇಮೇಜ್ ಎಲ್ಲ ಕರೆಕ್ಟ್ ಇತ್ತು ರೀ. ಕೆಲವೊಂದು ವರ್ಡಿಂಗ್ ಚೇಂಜ್ ಮಾಡೋದಿತ್ತು, ಅದನ್ನ ಅಪ್ಲೋಡ್ ಮಾಡಿದ್ವಿ. ಆಲ್ಮೋಸ್ಟ್ ಪೆಂಡಿಂಗ್ ಇದೆ, ವರ್ಕ್ ಎಲ್ಲ ಕಂಪ್ಲೀಟ್ ಆದಂಗೆ ಆತ್ರಿ. ಒಂದು ಶಾರ್ಟ್ ಬ್ರೇಕ್ ತೊಗೊಂಬಿಡೋಣ, ಮತ್ತು ಇವಾಗ ಇಂಟರ್ವ್ಯೂದ ಎಡಿಟಿಂಗ್ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಅವ್ರವ್ರ ವರ್ಕಲ್ಲಿ ಬ್ಯುಸಿ ಇದ್ದಾರೆ ರೀ. ಶಾರ್ಟ್ ಬ್ರೇಕ್ ಏನು ಮಾಡೋದು ಅಂತಂತಂದ್ರೆ ಪಪ್ಪಾಯನ ಕಟ್ ಮಾಡಿಬಿಡೋಣ. ನಮಗೂ ಲೈಟಾಗಿ ಹಸಿವಾಗಿದೆ, ಎಲ್ಲರೂ ತಿಂತಾರೆ. ಕಟ್ ಮಾಡೋಣ್ರಿ ಪಪ್ಪಾಯವನ್ನ. ನಮ್ಮ ಮನೆಯೊಳಗೆ ಪಪ್ಪಾಯ ತಿಂದು ಬೇಜಾರ ಬಿಟ್ಟಿದೆ. ಡೈಲಿ 4 ಹಣ್ಣು ಬರ್ತೈತೆ ರೀ ಗಿಡದೊಳಗಡೆ. ಸ್ವಚ್ಛ ತೊಳೆದ ಸ್ಟಾರ್ಟ್ ಮಾಡೋಣ. ಕಟಿಂಗ್ ಎಲ್ಲ ನಡೀತಿದೆ ರೀ, ಸಿಕ್ಕಾಪಟ್ಟೆ ಟೈಮ್ ತೊಗೊಳತೈತಿ. ಬಾ ಇವನ್ನೆಲ್ಲ ಪಪ್ಪಾಯ ತಿಂದಿಂದ ನಮ್ಮ ಕೋಳಿಗಳು ಹಾಕಿ ಬಂದುಬಿಡೋಣ್ರಿ. ಇಷ್ಟಪಟ್ಟು ತಿಂತು ಭಾಳ ದಿವಸ ಆಯ್ತು ನಮ್ಮ ಕೋಳಿಗೆ ಪಪ್ಪಾಯ ಹಾಕಿಲ್ಲ. ಇವು ಬೀಜ ತೆಗಿದಕ್ಕೆ ಹಿಡಿಯತೈತೆ ನೋಡ್ರಿ. ಎಸ್, ಪರ್ಫೆಕ್ಟ್. ಆಲ್ಮೋಸ್ಟ್ ಎಲ್ಲ ಚಾಪಿಂಗ್ ಮಾಡಿ ಐತ್ರಿ. ಇವಾಗ ಎಲ್ಲರೂ ಕೊಟ್ಬಿಡೋಣ. ನಾವು ಟೇಸ್ಟ್ ಮಾಡೋಣ್ರಿ ಇವಾಗ. ಚೆನ್ನಾಗಿದೆ, ಪರ್ಫೆಕ್ಟ್ ಸ್ಲೈಸಿಂಗ್ ಮಾಡಿ ಹೇಗಿದ್ದಾರೆ. ವೇಸ್ಟ್ ಉಳಿದಿದ್ದ ಹಾಕೊಂಡು ಇವಾಗ ಕೋಳಿಗಳಿಗೆ, ನಮ್ಮ ಕೋಳಿಗಳು ಹಾಕಿ ಬಂದ್ಬಿಡೋಣ್ರಿ. ಬುಟ್ಟೆಗೆ ಹಾಕಿದ್ರೆ ಕೆಬರ್ ತಿಂತಾವೆ ನೋಡ್ರಿ, ಏನು ಮಾಡ್ತೀರಿ. ಇಷ್ಟಪಟ್ಟು ತಿಂತವ್ರಿ. ನಾವು ಹೊರಡೋಣ ಇಲ್ಲಿಂದ. ನಮ್ದು ಶಾರ್ಟ್ ಬ್ರೇಕ್ ಮುಗಿತ್ರೆ, ಹೋಗಿ ಕಂಟಿನ್ಯೂ ಮಾಡೋಣ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ನಮ್ಮ ಧಾರವಾಡದ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ತರಬೇತಿ ಕೇಂದ್ರದಲ್ಲಿದ್ದೀವಿ. ಈ ತರಬೇತಿ ಕೇಂದ್ರದ ಮುಖ್ಯಸ್ಥರಾದಂಥ ಇಷ್ಟೊತ್ತು ವರ್ಕ್ ಮಾಡ್ತಿದ್ದೀವಿ ರೀ. ಲಂಚ್ ಟೈಮ್ ತುಂಬ ಹೊತ್ತೈತೆ, ಊಟ ಮಾಡ್ಕೊಂಬೋಣ. A few moments later. ಜಸ್ಟ್ ನಮ್ದು ಊಟ ಐತ್ರಿ, ಹೋಗಿ ಕಂಟಿನ್ಯೂ ಮಾಡೋಣ.
ಇಷ್ಟೊತ್ತು ನಾವು ವರ್ಕ್ ಮಾಡ್ತಿದ್ದೀರಿ. ಶಾರ್ಟ್ ಬ್ರೇಕ್ ತೊಗೊಂಡ್ಬಿಡೋಣ. ಟೈಮ್ ಇವಾಗ ಸಂಜೆ 6:30 ಆಗಿದ್ದಾರೆ. ವಾಕಿಂಗ್ ಮಾಡೋಣ ಅಂತ ಆಚೆ ಕಡೆ ಹೋಗಿದ್ವಿ. ವಾಕಿಂಗ್ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೇವೆ. ಸೂರ್ಯ ಅಸ್ತವಾಗಿ ತುಂಬ ಹೊತ್ತಾಯ್ತಾರೆ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಟೀ ಟೈಮ್ ಇದೆ. ಟೀ ಮಾಡಿದ್ಮೇಲೆ ಕರೀತಾರೆ. ಆಚೆ ಕಡೆಯಿಂದ ಬಂದು ಜಸ್ಟ್ ಫ್ರೆಶ್ ಅಪ್ ಆದೇವ್ರಿ. ವರ್ಕ್ ಸ್ಟಾರ್ಟ್ ಮಾಡೋಣ ಇವಾಗ. ದೇಶದ ಒಂದು ಆರ್ಥಿಕತೆ ಸುಧಾರಿಸಲಿ. ಒಂದು ಶಾರ್ಟ್ ಬ್ರೇಕ್ ತೊಗೊಂಡ್ಬಿಡೋಣ್ರಿ. ಹೇಳಿ ಹೇಳ್ತಾ ಇದ್ದೇನೆ. ನೀವು ಯಾವಾಗಾದರೂ ನನಗೆ ಫೋನ್ ಮಾಡ್ಬೋದು. ನಿಮ್ಮ ಸಮಸ್ಯೆಗಳನ್ನು ನಾನು ಕೇಳ್ಬೋದು. ನನ್ನ ಫೋನ್ ನಂಬರ್ ತೋಡ್ರಿ 997299. ಆಲ್ಮೋಸ್ಟ್ ಎಡಿಟ್ ಮಾಡಿ ಆಗಿದ್ದಾರೆ ಫಸ್ಟ್ ಪಾರ್ಟ. ಒಂದ್ಸಲಿ ಚೆಕ್ ಮಾಡಿ ಇಂಪೋರ್ಟ್ ಮಾಡಿಬಿಡೋಣ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ನಮ್ಮ ಧಾರವಾಡದ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ತರಬೇತಿ ಕೇಂದ್ರದಲ್ಲಿದ್ದೇವೆ. ಈ ತರಬೇತಿ ಕೇಂದ್ರದ ಮುಖ್ಯಸ್ಥರಾದಂತಹ ಬಸವರಾಜ್ ಪಿ ಹಿರೇಮಠ ಸರ್ ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್ ನಮಸ್ತೆ. ನಾನು ಡಾಕ್ಟರ್ ಬಸವರಾಜ್ ಪಿ ಹಿರೇಮಠ ಅಂತೇಳಿ ಈ ತರಬೇತಿ ಕೇಂದ್ರದ ಮುಖ್ಯಸ್ಥ ಪಶುವೈದ್ಯಾಧಿಕಾರಿನೂ ಹೌದು. ಆಧಾರದ ಸ್ವಾಗತ ಮಂಜುನಾಥ್ ಅವರೇ. ಇದು ಪಶುಪಾಲನಾ ಮತ್ತು ನೋಡೋಣ್ರಿ. ಅರೌಂಡ್ ಒಂದು 12 ಮಿನಿಟ್ಸ್ ವಿಡಿಯೋ ಇದೆ. ಎಲ್ಲ ಕರೆಕ್ಟಾಗಿದೆ ಅಂತಂತಂದ್ರೆ ವಿಡಿಯೋನ ಅಪ್ಲೋಡ್ ಮಾಡೋದು ಬಿಡೋಣ. ಅದಾದಮೇಲೆ ಡಿಸ್ಕ್ರಿಪ್ಷನ್ಸ್ ತಮ್ಮನೆಲ್ಲ ಕ್ರಿಯೇಟ್ ಮಾಡಿಬಿಡೋಣ. ಇವತ್ತು ಎನಿ ಕಂಡೀಷನ್ ಅಪ್ಲೋಡ್ ಆಗಬೇಕು ಇವಾಗ. ತಜ್ಞ ವೈದ್ಯರಿಂದ, ವಿಶ್ವವಿದ್ಯಾಲಯದ ಉಪನ್ಯಾಸಕರಿಂದ ನಾವು ತರಬೇತಿಯನ್ನು ಕೊಡಿಸ್ತೇವೆ. ಕೊನೆಯದಾಗಿ ಸ್ವಸ್ಥ ಸಮಾಜದ ಅಭಿವೃದ್ಧಿ, ಸ್ವಸ್ಥ ಆಹಾರದ ಬಗ್ಗೆ ಅಭಿವೃದ್ಧಿ, ಇದು ಈ ಸಂಸ್ಥೆಯ ಜಯ. ಏನಪ್ಪ ಅಂದರೆ ನಾವು ಮಾಂಸವನ್ನೇ ಉತ್ಪಾದನೆ ಮಾಡಲಿ, ಹಾಲನ್ನೇ ಉತ್ಪಾದನೆ ಮಾಡಲಿ, ಆ ಉತ್ಪಾದನೆ ಪ್ರಾಣಿಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳದೆ ಸ್ವಸ್ಥವಾಗಿರ್ಬೇಕು. ಆ ರೀತಿ ನಾವು ತರಬೇತಿಯನ್ನು ನೀಡ್ತಾ ಹೋಗ್ತಾ ಇದ್ದೀವಿ. ನಡೀತಿದೆ ಮಂಜುನಾಥ್ ಅವರೇ, ನಮ್ಮ ತರಬೇತಿ ಪಶು, ಕುರಿ, ಮೇಕೆ, ಹಂದಿ ಮತ್ತು ಎಮ್ಮೆ ಸಾಕಾಣಿಕೆಯಲ್ಲಿ ತರಬೇತಿ ಏಕೆ ನೀಡಬೇಕು? ಈ ಬದಲಾದ ಕಾಲಘಟ್ಟದಲ್ಲಿ ನಾವು ತರಬೇತಿಗಳು ಏಕೆ ಅವಶ್ಯ ಅಂದರೆ, ಈ ಪಶುಪಾಲನೆ ಆಗಲಿ, ಕೃಷಿ ಆಗಲಿ ಶತಶತಮಾನಗಳಿಂದ ಬಂದಂಥ ಒಂದು ಉದ್ಯೋಗ. ಅದಕ್ಕೆ ತರಬೇತಿ ಯಾಕೆ ಬೇಕಪ್ಪ ಅಂದರೆ, ಕಾಲಘಟ್ಟ ಭಾಳ ಬದಲಾಗಿದೆ. ಕೃಷಿ ಭೂಮಿ ಸಣ್ಣದಾಗ್ತಾ ಇದೆ. ಜನಸಂಖ್ಯೆ 144 ಮಿಲಿಯನ್ ದಾಟಿ ಹೋಗ್ತಾ ಇದೆ. ಹಾಗಾದರೆ ಅವರಿಗೆ ಆಹಾರವನ್ನು ಎಲ್ಲಿಂದ ಒದಗಿಸ್ಬೇಕು? ಸೌಕರ್ಯಗಳು ಕಡಿಮೆ ಆಗ್ತಾ ಇಲ್ಲ, ಆದರೆ ಆಹಾರದ ಬೇಡಿಕೆ ಹೆಚ್ಚಾಗ್ತಾ ಇದೆ. ಆಹಾರ ಬರ್ತಾ ಇರೋದು ಭೂಮಿಯಿಂದ. ತಪ್ಪಲುಗಳನ್ನ, ಗಿಡಗಳನ್ನ ತಿಂದು. ವಿಡಿಯೋ ಎಲ್ಲ ಚೆಕ್ ಮಾಡಿ ಆಯ್ತು. ಎಲ್ಲ ಕರೆಕ್ಟಾಗಿದೆ. ಸ್ಟಾರ್ಟ್ ಮಾಡೋಣ ಇವಾಗ ಅಪ್ಲೋಡ್ ಮಾಡೋಕ್ಕೆ. ಫಸ್ಟ್ ಇಂಪೋರ್ಟ್ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಅಪ್ಲೋಡ್ ಮಾಡೋಣ. ಎಕ್ಸ್ಪೋರ್ಟ್ ಕೊಟ್ಟಾಗಿದ್ದಾರೆ. ಎಕ್ಸ್ಪೋರ್ಟ್ ನಡೀತಿದೆ. 12 ಮಿನಿಟ್ಸ್ 30 ಸೆಕೆಂಡ್ಸ್ ಕೇಳ್ತಿದೆ. ಅಲ್ಲಿವರೆಗೂ ನಾವು ತಮ್ಮಲ್ಲಿ ಕ್ರಿಯೇಟ್ ಮಾಡೋಣ. ಆಲ್ಮೋಸ್ಟ್ ವಿಡಿಯೋನ ಎಡಿಟ್ ಮಾಡಿ ಫಸ್ಟ್ ಪಾರ್ಟ್ ಇದೆ ಅಪ್ಲೋಡ್ ಮಾಡಿ, ತಮ್ಮಲ್ಲಿ ಕ್ರಿಯೇಟ್ ಮಾಡಿ, ಡಿಸ್ಕ್ರಿಪ್ಷನ್ಸ್ ಬರೋದ ಕಂಪ್ಲೀಟ್ ಮಾಡಿ ಆಯ್ತು. ಟೈಮ್ ಇವಾಗ ರಾತ್ರಿ 9:31. ಆಲ್ಮೋಸ್ಟ್ ಇವತ್ತಿನ ದಿನನೇ ಮುಗಿದೋಯ್ತು. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಇವತ್ತಿನ ದಿನ ಇದಾಗೈತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ಲವ್. ಲೈಫಲ್ಲಿ ಕಿಚ್ಚಿರ್ಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು. ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ಹಂತಕತೆಗಳಾಗ್ತಾವ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲವ್ ನಮ್ಮ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇಲ್ಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ. ಧನ್ಯವಾದ.